ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೋಮ್ ಮೇಡ್ ಪುಳಿಯೋಗರೆ ಪೌಡ್ರಿಂದ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕಡಲೆಬೇಳೆ, ಸಾಸಿವೆ, ಕಡಲೆಬೀಜ ತೊಗೊಂಡಿದ್ದೀನಿ. ನೋಡಿ, ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ, ಆಮೇಲೆ ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋದಂಥ ಪುಳಿಯೋಗರೆ ಪೌಡ್ರು. ಮತ್ತು ಎಣ್ಣೆ, ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ನಾನು. ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಸ್ವಲ್ಪ ಕಡಲೆಕಾಯಿ ಎಣ್ಣೆ ಒಂದು 3 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇವಾಗ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಹಾಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜನ. ಇವಾಗ ಕಡಲೆಬೇಳೆ, ಸಾಸಿವೆ ಎರಡೂ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಅಷ್ಟು ಗಂಟನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಹುಣಸೆಹಣ್ಣು ರಸನ ಒಂದು ಅರ್ಧ ನಿಂಬೆಹಣ್ಣಷ್ಟು ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈಗ ರಸನ ಹಾಕ್ಕೋತಾ ಇದ್ದೀನಿ. ನೀವು ಕಡಲೆ ಬೀಜ ಬೇಕಾದ್ರೆ ಫ್ರೈ ಮಾಡಿ ಇಟ್ಕೊಂಡು ಲಾಸ್ಟ್ಗೂ ಹಾಕ್ಕೋಬೋದು, ಹಿಂಗೂ ಹಾಕ್ಕೋಬೋದು. ಇವಾಗ ಹುಣಸೆಹಣ್ಣು ರಸ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಇದು ಬೆಂದಾದಮೇಲೆ ಪುಳಿಯೋಗರೆ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋದು ಪುಳಿಯೋಗರೆ ಪೌಡ್ರು, ಅದನ್ನು ವೀಡಿಯೋ ಹಾಕಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಪುಳಿಯೋಗರೆ ಪೌಡ್ರದು. ನೀವು ಈ ಥರ ಗೊಜ್ಜು ಮಾಡೋ ಹುಣಸೆಹಣ್ಣು ರಸ ಎಲ್ಲ ಹಾಕಿ ಗೊಜ್ಜು ಮಾಡೋರ ಕಲಿಸ್ಕೋಬೋದು. ಇಲ್ಲಾಂದರೆ ಅರ್ಜೆಂಟು ಎಮರ್ಜೆನ್ಸಿ ಅಂದರೆ ಒಗ್ಗರಣೆ ಹಾಕ್ಬಿಟ್ಟು ಬರೀ ಪೌಡ್ರ್ ಹಾಕ್ಬಿಟ್ಟು ಕಲಿಸ್ಕೊಂಡ್ರು ಚೆನ್ನಾಗಿರುತ್ತೆ ಪುಳಿಯೋಗರೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಸೇಮ್ ದೇವಸ್ಥಾನಗಳಲ್ಲೆಲ್ಲ ತಿಂತೀವಲ್ಲ ಪುಳಿಯೋಗರೆ, ಅದೇ ಥರ ಇದೆ. ಆರಾಮಾಗಿ 1 ತಿಂಗಳು 2 ತಿಂಗಳು ಯೂಸ್ ಮಾಡ್ಕೋಬೋದು ಪುಳಿಯೋಗರೆ ಪೌಡ್ರನ್ನ, ಕೆಡಲ್ಲ. ಚೆನ್ನಾಗಿದೆ ಪುಳಿಯೋಗರೆ ಪೌಡ್ರು ಕೂಡ. ಟೇಸ್ಟು ಚೆನ್ನಾಗಿದೆ, ಕಲ್ಲರ್ ಎಲ್ಲ ಚೆನ್ನಾಗಿ ಬಂದಿದೆ. ನಾನು ಅದೇ ಪುಳಿಯೋಗರೆ ಪೌಡ್ರಿಂದ ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಇವಾಗ ಗೊಜ್ಜು ಆಗಿದೆ. ಅನ್ನ ಹಾಕ್ಕೊಳ್ಳೋಣ. ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಪುಳಿಯೋಗರೆಗೆ ಸ್ವಲ್ಪ ಹುಡಿ ಹುಡಿಯಾಗೆ ಮಾಡ್ಕೋಬೇಕು ಅನ್ನ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಪುಳಿಯೋಗರೆ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಹುಣಸೆಹಣ್ಣು ಹುಳಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಎಮರ್ಜೆನ್ಸಿ ಅರ್ಜೆಂಟ್ ಮಾಡ್ಕೋಬೇಕು ಅಂದರೆ ಬರೀ ಪೌಡರ್ಗೆ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ, ಸಕ್ಕತ್ತಾಗಿ ಬಂದಿದೆ ಪುಳಿಯೋಗರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.